ನಮಸ್ಕಾರ ರೀ ಎಲ್ಲರಿಗೂ. ಇದು ನಿಮ್ಮ ಗುರುಜಿ ಟೆಕ್ ವ್ಲಾಗ್ಸ್. ಇವತ್ತು ನೋಡ್ರಿ ನಿಮ್ಗೆ ಸರ್ಕಾರಿ ಶಾಲೆಯ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬಿನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ನಿಮ್ಗೆ ಕಾಣ್ತಿರ್ಬೋದು ಕಂಪ್ಯೂಟರ್ ಲ್ಯಾಬ್ ಯಾವ ಥರ ಸಿಸ್ಟಮೆಟಿಕ್ ಆಗಿ ಕಂಪ್ಯೂಟರ್ ಲ್ಯಾಬನ್ನು ನಾವು ಇಲ್ಲಿ ಒಂದು ಸೆಟಪನ್ನು ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಒಂದು ಸ್ಮಾರ್ಟ್ ಟಿ ವಿ ಕೂಡ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಕಾಣ್ತಿದೆ. ಸೊ ಕಂಪ್ಯೂಟರ್ ಲ್ಯಾಬ್ನಲ್ಲಿ ಸೊ ಅದಾದಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು. ಕೆಲಸನ ಮಾಡಿದ ತಕ್ಷಣ ಸೊ ಟೀ ಬಂದಿತ್ತು. ಸೊ ಟೀಯನ್ನು ಕುಡಿದೆ ನೋಡ್ರಿ. ಸೊ ಟೀ ಜೊತೆಗೆ ಬಿಸ್ಕೆಟನ್ನು ಕೊಟ್ಟಿದ್ದರು. ಸೊ ಟೀ ಬಿಸ್ಕೆಟ್ ಕುಡಿದ್ಮೇಲೆ ಸೊ ನಮ್ಮ ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ಸೊ ಒಂದು ಕ್ಲಾಸನ್ನು ಆಗಿತ್ತು. ಸೊ ಕ್ಲಾಸ್ ಆದಮೇಲೆ ಇಲ್ಲಿ ಡಿಜಿಟಲ್ ಕಂಟೆಂಟನ್ನು ಕಾಪಿ ಮಾಡಬೇಕಾಗಿತ್ತು. ಸೊ ಕಾಪಿಯನ್ನು ಮಾಡ್ತಿದ್ವಿ ನೋಡ್ರಿ. ಡಿಜಿಟಲ್ ಕಂಟೆಂಟನ್ನು ಈ ಸ್ಮಾರ್ಟ್ ಟಿವಿಗೆ ಕಾಪಿಯನ್ನು ಮಾಡ್ತೀವಿ. ಸೊ ಡಿಜಿಟಲ್ ಕಂಟೆಂಟ್ ಒಳಗಡೆ ಏನೇನು ಬರುತ್ತಪ್ಪ ಅಂದರೆ ಸೋಷಿಯಲ್, ಸೈನ್ಸ್, ಆಮೇಲೆ ಮ್ಯಾಥ್ಸು, ಪ್ರತಿಯೊಂದು ಪಾಠದ್ದು ಚಾಪ್ಟರ್ಸ್ಗಳು ಬರುತ್ತೆ. ಇಲ್ಲಿ ನೋಡ್ಬೋದು ಈ ಪೆನ್ಸಿಲಿಂದ ವರ್ಕ್ ಆಗುತ್ತೆ ಈ ಸ್ಮಾರ್ಟ್ ಟಿ ವಿ. ಸೊ ಒಂದು ನೋಡ್ಬೋದು ಇದರದ ಸ್ಟೋರೇಜ್ ಮತ್ತು ಟಿ ವಿದು ಬಂದುಬಿಟ್ಟು ಎಷ್ಟೈತಿ, ಟೋಟಲ್ 32 GB ಇದ್ರದ್ದು ಸ್ಪೇಸ್ ಐತಿ ಈ ಸ್ಮಾರ್ಟ್ ಟಿವಿದು. ಸೊ 32 GB ವರೆಗೂ ನಾವು ಇದರಲ್ಲಿ ಡಿಜಿಟಲ್ ಕಂಟೆಂಟನ್ನು ಆ್ಯಡ್ ಮಾಡಬಹುದು. ಸೊ ಒಂದು ಮಕ್ಕಳಿಗೆ ಡಿಜಿಟಲ್ ಆಗಿ ಇಲ್ಲಿ ಏನು ಪಾಠಗಳನ್ನು ಮಾಡಲಿಕ್ಕೆ, ಸೊ ಪಿ ಪಿ ಟಿಗಳನ್ನು ಆಗಲಿ, ಸೊ ಒಂದು ಸೈನ್ಸ್ದು ಒಂದು ಎಕ್ಸ್ಪೆರಿಮೆಂಟಲ್ ವಿಡಿಯೋಸ್, ಪ್ರಯೋಗದ ವಿಡಿಯೋಗಳನ್ನು ಇಲ್ಲಿ ತೋರಿಸ್ಲಿಕ್ಕೆ ನಾವು ಈ ಟಿ ವಿಯನ್ನು ಬಳಸ್ತೀವಿ. ಸೊ ಇಲ್ಲಿ ಒಂದು ವೈಟ್ ಬೋರ್ಡ್ ಕೂಡ ಇರುತ್ತೆ, ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು. ಇದೊಂದು ಕಂಪ್ಯೂಟರ್ ಲ್ಯಾಬ್ ಅಷ್ಟೇ ಆಗದೆ ಒಂದು ವಿದ್ಯಾರ್ಥಿಗಳ ಕನಸಿನ ಲ್ಯಾಬ್ ಕೂಡ ಅಂತ ನಾವು ಕರಿಬೋದು ಇದನ್ನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಟೆಕ್ ಗುರುಜಿ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.